ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ರಾಜ್ಯ ಬಿಜೆಪಿಯಲ್ಲಿ ಸಂಘಟನಾ ಪರ್ವ ನಡೀತಾ ಇದೆ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಅಥವಾ ನೇಮಕ ನಡೀತಾ ಇದೆ. ಆ ಚುನಾವಣೆ ಪ್ರಕ್ರಿಯೆ ಕೂಡ ಇದೀಗ ಶುರುವಾಗಿದೆ. ಇದೇ ಸಂದರ್ಭದಲ್ಲಿನೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಬಿಜೆಪಿ ಸಂಘಟನಾ ಪರ್ವದ ರಾಜ್ಯ ಸಹ ಚುನಾವಣಾಧಿಕಾರಿಯಾಗಿರುವಂತಹ ಡಾಕ್ಟರ್ ನವೀನ್ ಬಿಸಿ ಇದ್ದಾರೆ. ನವೀನ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದ. ಜೊತೆಗೆ ಏನಂತ ಹೇಳಿದ್ರೆ, ಈಗಾಗಲೇ ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನ ಚುನಾವಣೆಗೂ ಕೂಡ ಒಂದು ಚುನಾವಣಾ ಪ್ರಕ್ರಿಯೆ ಶುರುವಾಗಿರುವಂತದ್ದು. ವಿಜಯಪುರದಿಂದ ನಮ್ಮ ಜೊತೆಗೆ ವಿಜಯಪುರ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಭೀಮಾಶಂಕರ್ ಹದನೂರ್ ಇದ್ದಾರೆ. ಭೀಮಾಶಂಕರ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲಿಗೆ ನವೀನ್ ಸರಿ ಕೇಳೋದಾದ್ರೆ, ಈ ಸಂಘಟನಾ ಪರ್ವದಲ್ಲಿ ಚುನಾವಣೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಸರ್? ಈಗ ಜಿಲ್ಲಾಧ್ಯಕ್ಷರ ನೇಮಕಾತಿ ಅಥವಾ ಆಯ್ಕೆ ಚುನಾವಣೆ, ಅವರನ್ನ ಆಯ್ಕೆ ಮಾಡೋದಕ್ಕೆ ಚುನಾವಣೆ ಏನು? ನೋಡಿ, ನಮ್ಮಲ್ಲಿ ಏನಾಗಿದೆ, ಮೊದಲು ನಾವು ಪ್ರೈಮರಿ ಮೆಂಬರ್ಶಿಪ್ ಮಾಡಿದ್ವಿ, ಎರಡನೇದು ಆಕ್ಟಿವ್ ಮೆಂಬರ್ಶಿಪ್ ಮಾಡಿದ್ವಿ. ಪ್ರೈಮರಿ ಮೆಂಬರ್ಶಿಪ್ ಆದ್ಮೇಲೆ ಪ್ರಾಥಮಿಕ ಸದಸ್ಯರು ಯಾರಾಗಿದ್ದಾರೆ ಅವರೆಲ್ಲ ಸೇರಿ ಬೂತ್ ಸಮಿತಿ ಅಧ್ಯಕ್ಷರು ಮತ್ತು ಅವರು ತಂಡವನ್ನ ರಚನೆ ಮಾಡ್ತಕ್ಕಂಥ ಕೆಲಸ ಆಯ್ತು. 12 ಜನ ತಂಡದ್ದು. ಬೂತ್ ಸಮಿತಿ ಅಧ್ಯಕ್ಷರುಗಳು ಮಂಡಲ ಅಧ್ಯಕ್ಷರನ್ನ ಚುನಾಯಿತರು ಮಾಡ್ತಾರೆ. ಮಂಡಲ ಅಧ್ಯಕ್ಷರು ಮತ್ತು ಮಂಡಲ ಪ್ರತಿನಿಧಿಗಳು ಜಿಲ್ಲಾ ಅಧ್ಯಕ್ಷರನ್ನ ಚುನಾಯಿತರು ಮಾಡ್ತಾರೆ. ಅವರೆಲ್ಲ ಚುನಾವಣೆ ಮಾಡಾದ್ಮೇಲೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಹಾಲಿ MLAಗಳು, ಹಾಲಿ MP ಗಳು, ಮಾಜಿ MP ಗಳು, ಮಾಜಿ MLAಗಳು, ಗೆದ್ದ ಸೋತ ಅಭ್ಯರ್ಥಿಗಳು, ರಾಜ್ಯ ಪದಾಧಿಕಾರಿಗಳು, ರಾಷ್ಟ್ರದ ಪದಾಧಿಕಾರಿಗಳು ಮತ್ತು ಕೋರ್ ಕಮಿಟಿ ಇರ್ತಕ್ಕಂತ ಎಲ್ಲ ವ್ಯಕ್ತಿಗಳನ್ನ ಅಭಿಪ್ರಾಯ ಪಡೆದುಕೊಂಡು 3 ಹೆಸರುಗಳನ್ನ ಫೈನಲೈಸ್ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಡ್ಲಾಗ್ತದೆ. ರಾಜ್ಯದ ಹಿರಿಯರು ಮತ್ತು ರಾಜ್ಯದಲ್ಲಿರ್ತಕ್ಕಂತ ಪ್ರಮುಖರು ಸೇರಿ ಜಿಲ್ಲಾ ಅಧ್ಯಕ್ಷನ ಚುನಾವಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. 33 ಜಿಲ್ಲೆದು ಆಗಿದೆ ಆಲ್ರೆಡಿ. 23 ಜಿಲ್ಲೆಗಳಲ್ಲಿ 21 ಜಿಲ್ಲೆದು ಅನೌನ್ಸ್ ಆಗಿದೆ, 2 ಪೆಂಡಿಂಗ್ ಇಟ್ಟಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳು ಆಲ್ಮೋಸ್ಟ್ 31 ಜಿಲ್ಲೆದು ಕಂಪ್ಲೀಟ್ ಆಗಿದೆ. 6 ಜಿಲ್ಲೆಗಳದ್ದು ಬಾಕಿ ಇದೆ. ಅದು ಕೆಲಸವನ್ನ ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅಲ್ಲಿ ಪ್ರವಾಸ ಮಾಡಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಈಗ ಭೀಮಾಶಂಕರ್ ಸರ್, ನಿಮ್ಮನ್ನು ಕೇಳೋದಾದ್ರೆ, ವಿಜಯಪುರದಲ್ಲಿನೂ ಕೂಡ ಆಕಾಂಕ್ಷಿಗಳಾಗಿದ್ದೀರಿ. ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಒಂದು ಚುನಾವಣಾ ಪ್ರಕ್ರಿಯೆ ಶುರುವಾಗಿದೆ? ಕೋರ್ ಕಮಿಟಿ ಅಂದ್ರೆ ಜಿಲ್ಲಾ ಕೋರ್ ಕಮಿಟಿ ಆಗಿದೆಯಾ? ಆದ ನಂತರ ಎಷ್ಟು ಜನ ನೀವು ಆಕಾಂಕ್ಷಿಗಳಿದ್ದೀರಿ? ಚುನಾವಣೆ ಕೋರ್ ಕಮಿಟಿ ನಿನ್ನೆ ಇವರು ಮೈನ್ಕಾಪ್ ಸರ್ ಬಂದಿದ್ದಾರೆ. ಬಂದು ಅವರು ನಮ್ಮ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಅಭಿಪ್ರಾಯವನ್ನು ಕೇಳ್ಕೊಂಡು ನಿನ್ನೆ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 9 ರಿಂದ 10 ಜನ ಆಕಾಂಕ್ಷಿಗಳಿಗೆ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಮನವಿ ಕೊಟ್ಟಿದ್ದಾರೆ. ಎಲ್ಲರೂ ಅದೇ 10 ಜನ ಕೊಟ್ಟಿದ್ದಾರೆ. ಅದರಲ್ಲಿ 3-4 ಫೈನಲ್ ಮಾಡಿ ಕಳಿಸ್ತೇವೆ ಅಂತಂದ್ರು. ಮತ್ತೆ ಎಷ್ಟು ಏನ್ ಮಾಡ್ತಾರ ಗೊತ್ತಿಲ್ಲ. ಈ ಚುನಾವಣೆ ಬಗ್ಗೆ ನಿಮ್ಗೆಲ್ಲ ತಿಳುವಳಿಕೆ ಅಂದ್ರೆ ಎಲ್ಲಾನು ಮಾಹಿತಿಯನ್ನ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ನಾನು ನಿಮ್ಗೊಂದು ರಾಜಕೀಯ ಪ್ರಶ್ನೆ, ಇನ್ನು ಚುನಾವಣೆಯನ್ನ ಬಿಟ್ಟು ಹೇಳೋದಾದ್ರೆ ರಾಜಕೀಯ ಪ್ರಶ್ನೆಯನ್ನ ಕೇಳೋದಾದ್ರೆ, ನಿಮ್ಮ ಜಿಲ್ಲೆಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಅಧ್ಯಕ್ಷರ ಬದಲಾವಣೆಗೆ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಆದ್ರೆ ನಿಮ್ಮ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಂದಿಲ್ಲ. ಅವ್ರಿಗೆ ಆಹ್ವಾನ ಕೊಟ್ಟಿದ್ರೋ ಇಲ್ವೋ? ಅದಕ್ಕೆ ಇಲ್ಲ, ಅದು ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ರೀ. ಅದು ನಮಗ್ ಗೊತ್ತಾಗಲ್ಲ. ಅವ್ರು ಕರೆದಿರ್ತಾರೆ, ಎಲ್ಲರಿಗೆ ಅಂತಾರೆ. ಅವ್ರು ವ್ಯಕ್ತಿ ಬೆಂಗಳೂರಿಗೆ ಏನೋ ಕೆಲಸ ಅಂತ ಅವರು ಇರ್ಲಿಲ್ಲ ಊರಲ್ಲಿ. ಮತ್ತ ಅರುಣ್ ಶಾಪುರ್ ಅವರು ಒಬ್ರು ಇದ್ದಿದ್ದಿಲ್ಲ. ಅವರು ವೈಯಕ್ತಿಕ ಕೆಲಸಕ್ಕೆ ಅವರು ಬೆಂಗಳೂರಿಗೆ ಹೋಗಿದ್ರು. ಹೀಗಾಗಿ ಉಳಿದವ್ರು ಎಲ್ಲರೂ ಇದ್ದಾರೆ ಅಷ್ಟರು. ನವೀನ್ ಸರ್, ಈ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ನಂತರ ರಾಜ್ಯಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ? ನೋಡಿ, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಪ್ರತಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ಜೊತೆಗೆ ಪ್ರತಿ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ರು ಪ್ರತಿನಿಧಿ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಜಿಲ್ಲೆಯಲ್ಲಿ 10 MLA ಕಾನ್ಸ್ಟಿಟ್ಯೂನ್ಸಿ ಇತ್ತು ಅಂತಂದ್ರೆ 10 ಜನ ಪ್ರತಿನಿಧಿಗಳು ಇರ್ತಾರೆ. ಜೊತೆಗೆ ಪ್ರತಿ 2 ರಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ 5, ಟೋಟಲ್ 15 ಜನ ಒಂದು ಜಿಲ್ಲೆಯಲ್ಲಿ ಇರ್ತಾರೆ. ಈಗ 10 ಕಾನ್ಸ್ಟಿಟ್ಯೂನ್ಸಿ ಇತ್ತು ಅಂತಂದ್ರೆ ಯಾಕೆ 5 ಜನಕ್ಕೆ ಎಕ್ಸ್ಟ್ರಾ ಕೊಟ್ಟಿದೆ ಪಕ್ಷ ಅಂತಂದ್ರೆ, SC-ಗಳಿಗೆ, ST-ಗಳಿಗೆ, OBC-ಗಳಿಗೆ, ಮಹಿಳೆಯರಿಗೆ ಮತ್ತು ಈ ಒಂದು ವ್ಯವಸ್ಥೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅನ್ನೋ ದೃಷ್ಟಿಯಿಂದ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರನ್ನ ಎಕ್ಸ್ಟ್ರಾ ಕೊಡ್ತಕ್ಕಂಥ ಕೆಲಸವನ್ನ ಈ ಸರಿ ಮಾಡಿದ್ದಾರೆ. ಅದನ್ನ ಅವರಿಗೆ ವೋಟಿಂಗ್ ಪವರ್ ಇರ್ತದೆ. ಅವರು ಪರಿಷತ್ ಸದಸ್ಯರಂತ ಲೆಕ್ಕ ತಗೊಳ್ತಾರೆ ಮತ್ತು ಜಿಲ್ಲಾಧ್ಯಕ್ಷರು ತಗೊಳ್ತಾರೆ. ಮತ್ತೆ ಅನಿಲ್, ಒಂದು ನಿಮಗೆ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಷದಲ್ಲಿ ಸಾಮಾನ್ಯವಾಗಿ
ಸರ್ವಸಮ್ಮತದ ಒಮ್ಮತದ ಅಭ್ಯರ್ಥಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನಗಳು ನಡೀತವೆ. ಅಂತಂದ್ರೆ ಈಗ 3 ಜನ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂತ ಚುನಾವಣಾಧಿಕಾರಿಗಳು, ಜಿಲ್ಲೆ ಇರ್ಬೋದು, ರಾಜ್ಯದವ್ರು ಇರ್ಬೋದು, ಅಥವಾ ರಾಷ್ಟ್ರದಿಂದ ಬಂದಿರತಕ್ಕಂತ ವ್ಯಕ್ತಿಗಳು ಇರ್ಬೋದು. ಈಗ 3 ಜನ 4 ಜನ ಇತ್ತು ಅಂತಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನ 99.99% ಹಾಕಂತ ಕೆಲಸ ಆಗ್ತದೆ. ಕನ್ವಿನ್ಸ್ ಮಾಡಿ ಅವರ ಮನವೊಲಿಸಿ ಅವರಿಗೆ ಪಕ್ಷದ ವಿಚಾರ ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಬೇಕು, ಗೊಂದಲಗಳು ಯಾಕಾಗ್ಬಾರ್ದು, ಭಿನ್ನಮತ ಯಾಕಿರ್ಬಾರ್ದು ಅಂತ ತಿಳುವಳಿಕೆ ಮಾಡ್ಬಿಟ್ಟು ಒಮ್ಮತದ ಅಭ್ಯರ್ಥಿಯನ್ನ ಎಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡ್ತಕ್ಕಂತ ಪ್ರಕ್ರಿಯೆ ಕಳೆದ 44 ವರ್ಷಗಳಿಂದ ನಡ್ಕೊ ಬಂದಿದೆ. ನಮ್ಮ ಪಕ್ಷ ಪ್ರಾರಂಭ ಆಗಿದೆ. ಅದೇ ಈಗ ಜಿಲ್ಲಾಧ್ಯಕ್ಷರುಗಳು ಇವರೆಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಈ ಪರಿಷತ್ ಸದಸ್ಯರು ಅಂತ ಯಾರನ್ನ ನೇಮಕ ಮಾಡಿರ್ತಾರೆ ನೋಡಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತೆ 2 ಸೇರಿ, ಅವ್ರಿಗೆ ಅಲ್ಲಿ ವೋಟಿಂಗ್ ಪವರ್ ಇರ್ತದೆ. ಚುನಾವಣೆ ತೀರಾ ಅನಿವಾರ್ಯ ಆದ ಸಮಯದಲ್ಲಿ ಈ ವ್ಯಕ್ತಿಗಳು ವೋಟ್ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವೀಗ ಹೇಳ್ತಿದ್ರೆ ಸಮನ್ವಯತೆಯಿಂದ ಎಲ್ಲರ ಒಂದು ಒಪ್ಪಿಗೆಯನ್ನ ಪಡೆದು ಅಥವಾ ಸಹಮತದೊಂದಿಗೆ ಜಿಲ್ಲಾಧ್ಯಕ್ಷರು ಇರ್ಬೋದು ಅಥವಾ ತಾಲೂಕು ಅಧ್ಯಕ್ಷರು ಇರ್ಬೋದು ಅವ್ರ ನೇಮಕ ಮಾಡ್ತೇವೆ ಅಂತ ಹೇಳ್ತಿರುವಂತದ್ದು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿನೂ ಕೂಡ ಈಗ ವಿಜಯೇಂದ್ರ ಅವರ ಚುನಾವಣೆ ನಡಿಬೇಕೆಂಬಂತ ಪಟ್ಟಣ ಹಿಡಿದಿರುವಂತದ್ದು. ಇದಕ್ಕೆ ಏನ್ ಹೇಳ್ತೀರಾ ಸರ್ ತಾವು? ಅಂದ್ರೆ ಚುನಾವಣೆ ಈಗ ಅನಿಲ್ ಏನಾಗುತ್ತೆ ನೋಡ್ರಿ, ಪ್ರಜಾಪ್ರಭುತ್ವದ ಸೌಂದರ್ಯ ಏನಂತಂದ್ರೆ ಭಿನ್ನ ಅಭಿಪ್ರಾಯಗಳು ಇರ್ಬೇಕ್ರಿ. ಅದೇ ಪ್ರಜಾಪ್ರಭುತ್ವ ಜೀವಂತವಾಗಿರ್ಬೇಕು, ಕ್ರಿಯಾಶೀಲವಾಗಿರ್ಬೇಕು ಅಂತಂದ್ರೆ ಅಭಿಪ್ರಾಯ ವ್ಯತ್ಯಾಸಗಳಿದ್ರೆ ಅದು ಪ್ರಜಾಪ್ರಭುತ್ವ ಅಂತ ಹೇಳೋದು. ಇಲ್ಲ ಅಂದ್ರೆ ಅದನ್ನ ಡಿಕ್ಟೇಟರ್ಶಿಪ್ ಅಂತಾರೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಬಿಜೆಪಿಲಿ ಈ ತರ ಒಂದು ವಾತಾವರಣ ಇರ್ಬೋದು. ಕೆಲವರು ಹಿಂಬಾಗ್ಲಿಂದ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಕೆಲವರು ಮಾಧ್ಯಮಗಳ ಮುಖಾಂತರ ಕೆಲವರು ವ್ಯಕ್ತಪಡಿಸ್ತಾರೆ, ಕೆಲವರು ಓಪನ್ ಆಗಿ ಎಲ್ಲರ ಮುಂದೆನೂ ವ್ಯಕ್ತಪಡಿಸ್ತಕ್ಕಂತ ಕೆಲಸಗಳು ನಡೀತದೆ. ಬಟ್ ನಮ್ಮ ವರಿಷ್ಠರಿಗೆ ಮತ್ತು ಪಕ್ಷದ ಹಿರಿಯರಿಗೆ, ಪಕ್ಷದ ಸಿದ್ಧಾಂತಕ್ಕೆ, ಪಕ್ಷದ ಮೌಲ್ಯಕ್ಕೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಸಮಸ್ಯೆ ಸವಾಲುಗಳನ್ನ ನೀಗಿಸ್ತಕ್ಕಂತ ತಾಕತ್ತಿದೆ ಅಂತ ನಾವು ಅನ್ಕೊಂಡಿದ್ವಿ. ಅದೇನ್ ನಮ್ಗೆ ಸಮಸ್ಯೆ ಅಲ್ಲ, ಅಭಿಪ್ರಾಯ ವ್ಯತ್ಯಾಸಗಳಿದೆ. ನಾಯಕರು ವಿಜೇಂದ್ರ ಅವ್ರು ಹೇಳಿದ್ದಾರೆ ಒಂದ್ ಮಾತನ್ನ, ಅವ್ರು ಹಿರಿಯವರು ಇದಾರೆ, ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟು ಸೌಜನ್ಯ ತೋರಿಸಿದಾರಲ್ವಾ, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನೀವು ಮಾಧ್ಯಮದವರು. ಅದನ್ನ ವೀಕ್ನೆಸ್ ಅಂತ ಅನ್ಕೋಬಾರ್ದು. ನಾವ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಕಡೆಗೆ ನೀವ್ ಹೇಳ್ತಿರೋದು ಸರಿ ಇದೆ, ಅದು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು, ಅದು ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಪಕ್ಷದಲ್ಲಿರುವಂತಹ ಆಂತರಿಕ ಪ್ರಜಾಪ್ರಭುತ್ವ ಅಂತ ನಾನು ಹೇಳ್ತಿರುವಾಗ, ಈಗ ಅವರದೇ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಶುರುವಾದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಒಂದು ಪ್ರತ್ಯೇಕ ಸಭೆಯನ್ನ ಮಾಡಿರುವಂತದ್ದು. ಇದಕ್ಕೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಎರಡು ನೋಡಿ, ಅದಕ್ಕೆ ಏನಾಗಿದೆ ಇಲ್ಲ, ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಈಗ ತುಂಬಾ ಜಿಲ್ಲೆಗಳಲ್ಲಿ, ಅವರು ಅಂತಲ್ಲ, ತುಂಬಾ ಜಿಲ್ಲೆಗಳಲ್ಲಿ ಕೆಲವರು ಕುಂಭಮೇಳಕ್ಕೆ ಹೋಗಿದ್ದಾರೆ, ಕೆಲವರು ಬೇರೆ ಬೇರೆ ಕೆಲಸದ ನಿಮಿತ್ತ ಹೊರದೇಶಗಳಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಫೋನ್ ಅಲ್ಲಿ ಅವ್ರ ಅಭಿಪ್ರಾಯ ಪಡೆದುಕೊಳ್ಳಿ ಅಂತ ಮಾಡ್ಲಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಈಗ ಯಾರೋ ಒಬ್ರು ಬಿಸಿ ಇರ್ತಾರೆ ಅಂತಂದ್ರೆ ಅವ್ರನ್ನ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರು ಫೋನ್ ಅಲ್ಲಿ ಕೇಳ್ಕೊಂಡು, ಈ ತರ ನಿಮ್ಮ ಅಭಿಪ್ರಾಯ ಏನು, ಯಾರ ಅಭ್ಯರ್ಥಿ ಹೆಸರನ್ನ ಸೂಚಿಸ್ತೀರಿ ಎಲ್ಲ ಹೇಳ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಈಗ ಅವ್ರು ಬಂದಿಲ್ಲ ಅಂದ ತಕ್ಷಣ ದೊಡ್ಡ ವಿಷಯ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅವ್ರ ಅಭಿಪ್ರಾಯ ಕೇಳಿರ್ತಾರೆ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರು, ಫೋನ್ ಅಲ್ಲಿ ಸಂಪರ್ಕ ಮಾಡಿರ್ತಾರೆ. ಈ ತರ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ, ಈ ತರ ಹೆಸರುಗಳು ಬಂದಿದೆ, ನಿಮ್ಮ ಅಭಿಪ್ರಾಯ ಏನು, ಯಾರ ಹೆಸರನ್ನು ತಾವು ಸೂಚಿಸ್ತೀರಿ, ಯಾವ ಉದ್ದೇಶಕ್ಕೋಸ್ಕರ ಸೂಚಿಸ್ತೀರಿ, ಕಾರಣಗಳೆಲ್ಲ ಕೇಳ್ಕೊಂಡು ಅದನ್ನ ಡಾಕ್ಯುಮೆಂಟ್ ಮಾಡಿ ಅದ್ ರೆಕಾರ್ಡ್ ಮಾಡಿ ಅಷ್ಟು ಪಾರದರ್ಶಕವಾಗಿ ನಡೆದಿರ್ತದೆ ಸಾಮಾನ್ಯ. ಹೌದು ಸರ್, ಹೌದು. ನಿನ್ನೆನೂ ಕೂಡ ಏನು ವಿಜಯಪುರ ಜಿಲ್ಲಾ ಚುನಾವಣೆ ಉಸ್ತುವಾರಿಯಾಗಿರುವಂತ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ದೂರವಾಣಿಯಲ್ಲಿ ನಾವು ಸಂಪರ್ಕ ಮಾಡಿದ್ವಿ. 17 ಜನ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರು, ಅವ್ರದ್ದು ಅಭಿಪ್ರಾಯಗಳನ್ನ ತಗೊಂಡಿದ್ದೇವೆ. ಒಂದಿಷ್ಟು ಜನ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಭೀಮಾಶಂಕರ್ ಸರ್, ನಿಮ್ಗೆ ಈ ಒಂದು ಏನೇನು ಯಾವ ರೀತಿಯಾಗಿ ನಿಮ್ಮ ಚುನಾವಣಾ ಪ್ರಕ್ರಿಯೆ ಯಾವ ರೀತಿಯಾಗಿ ವಿವರಿಸಿದ್ರು, ಯಾವ ರೀತಿಯಾಗಿ ನಡೀತು ನಿಮ್ದು? ಅಂದ್ರೆ ನಿಮ್ಮ ಒಂದು ಮೊದಲೇ ಹಂತ, ಯಾಕಂದ್ರೆ ಈಗ ನಿಮ್ಗೆ ಅಪ್ಲಿಕೇಶನ್ ಅರ್ಜಿಯನ್ನ ಕೊಟ್ಟಿರುವಂತದ್ದು, ಅದ್ರ ಬಗ್ಗೆ ಏನೇನಾಯ್ತು ಅಂತ? ಇಲ್ಲ, ಎಲ್ಲರಿಗೂ ಹೇಳಿದ್ದಾರೆ ಮನವಿ ಇವತ್ತು ಕೋರ್ ಕಮಿಟಿ ಅಂತ ಹೇಳಿದ್ರು. ಮತ್ತೆ ಎಲ್ಲಾರ್ದು ಆಕಾಂಕ್ಷಿಗಳದ್ದು ಮೊದ್ಲೇ ಅವ್ರಿಗೆ ಪಟ್ಟಿ ಇತ್ತು ಜಿಲ್ಲಾಧ್ಯಕ್ಷರ ಹತ್ರ. ಮತ್ತ ನಾವು ಮನವಿನೂ ಕೊಟ್ಟಿದ್ವಿ. ಅದಕ್ಕೆ ಪ್ರಸ್ತಾವನೆ ಒಟ್ಟು 9-10 ಜನದ್ದು ಮನವಿಯನ್ನು ತಗೊಂಡಿದ್ದಾರೆ ಅಂತ. ತಗೊಂಡು ನಾವು ಅಂದ್ರೆ ಪ್ರಕ್ರಿಯೆ ನಡೆದಿತ್ತು, ನಾವು ಅಲ್ಲೇನೆ ಇರೋದು ಬೇಡ ಅಂತ ಹೇಳಿ ನಾನು ಹೊರಗಡೆ ಬಂದ್ಬಿಟ್ಟೆ. ಕೋರ್ ಕಮಿಟಿ ನಿನ್ನೆ 10 ಜನದ ಲಿಸ್ಟ್ ಮಾಡ್ಕೊಂಡು ನಂತರ ಅವ್ರೆ 3-4 ಹೆಸರು ಫೈನಲ್ ಮಾಡ್ಕೊಂಡು ಕಳಿಸ್ತೀವಿ ಅಂತ ಹೇಳಾಗ್ತಾ ಇದ್ರು.
3 ಹೆಸರು ಫೈನಲ್ ಮಾಡ್ಕೊಟ್ಬಿಟ್ಟು ಅಂದ್ರೆ ನೀವು ಚುನಾವಣೆ ನಡೀತದೆ ಅಂತ ಹೇಳಿದ್ರೆ ಅಥವಾ ಸಹಮತದೊಂದಿಗೆ ಅಭ್ಯರ್ಥಿ ಅಧ್ಯಕ್ಷರ ಅಲ್ಲ, ಆಯ್ಕೆ ನಾವು ಸಹಮತದೊಂದಿಗೆ ಯಾವಾಗಲಾದ್ರೂ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರದ್ದು ಯಾವಾಗಾದ್ರೂ ಯಾವ್ದು ತಕರಾರಿಲ್ಲ. ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಇರ್ತೀವಿ. ಯಾರ್ದಾದ್ರೂ ಸರಿ ನಾವು ಪಕ್ಷವನ್ನ ಇದು ಮಾಡ್ಕೊಂಡು ಹೋಗ್ತೀವಿ ಬಿಜಾಪುರ ಜಿಲ್ಲೆ. ಯಾರ್ಯಾರು ಭಾಗವಹಿಸಿದೆ ಸರ್? ರಾಜ್ಯ ನಾಯಕರು ಇರ್ಬೋದು, ಈಗ ಮುನೇನ್ ಕೊಪ್ಪರು ಒಬ್ರೇ ರೀ. ಉಳಿಕಿದವರು ಸಂಸ್ಥರಾದ ಶ್ರೀ ರಮೇಶ್ ಜಿಗ್ಜಿನ್ ಅವರು ಇದ್ರು. ಜಿಲ್ಲಾಧ್ಯಕ್ಷರ ಆರ್ ಎಸ್ ಪಾಟೀಲ್ ಕೂಚ್ಬಾಳ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಜಿ MLA ಗಳು ಸಂಗಣ್ಣ ಬೆಳ್ಳಬಿ ಅವರು, ಆಮೇಲೆ ರಮೇಶ್ ಬೂಸ್ನೂರ್ ಅವರು, ಸೋಮನಗೌಡ ಪಾಟೀಲ್ ಅವರು ಎಲ್ಲರೂ ಇದ್ರಿ. ಎಲ್ಲರೂ ಇದ್ರು ತಗೊಂಡು ನಮ್ಮಲ್ಲಿ ಏನ ಇದು ಇಲ್ಲ, ತಕರಾರು ಏನಿಲ್ಲ ಜಿಲ್ಲೆಯಲ್ಲಿ. ಯಾರು ಅದೇ ರಾಜ್ಯ ಸಮಿತಿ ಏನ್ ನಿರ್ಧಾರ ಮಾಡ್ತದೆ ಸಂಬಂಧಿತ ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ನವೀನ್ ಸರ್, ಈಗಾಗಲೇ ಏನಂತ ಈಗಾಗಲೇ ನೀವು ಆಲ್ಮೋಸ್ಟ್ ಅಂದ್ರೆ ನನಗೆ ನೀವೇ ಹೇಳ್ಬೇಕು, ಅರ್ಧಕ್ಕಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಒಂದು ಅಧ್ಯಕ್ಷರ ನೇಮಕವಾದ ನಂತರ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ಮಾಡೋದಕ್ಕೆ ಅವಕಾಶ ಇರ್ತದೆ ಅನ್ನೋದನ್ನ ನಾನು ಕೇಳಿದ್ದೆ. ಈಗ ಅಂದ್ರೆ ಈಗ ಎಲ್ಲಾ ಅಧ್ಯಕ್ಷರು ಕೂಡ ನೇಮಕ ಆಗಿದೆ. ಎಷ್ಟು ಜನ ಇನ್ನು ಮಾಡ್ಬೇಕಾಗಿದೆ ಸರ್? ಈಗ ನಮ್ದು 39 ಸಂಘಟನಾ ಜಿಲ್ಲೆಯಲ್ಲಿ ಹೌದು ಚುನಾವಣೆ ರಾಜ್ಯಾಧ್ಯಕ್ಷ ನೇಮಕ ಮಾಡ್ಲಿಕ್ಕೆ ಅವಕಾಶ ಇದೆ. ಏನಾಗಿದೆ ಅಂತಂದ್ರೆ ನೋಡಿ, ಲಾಸ್ಟ್ ಮಂತ್ 26 ಗಂಟೆ ಮತ್ತೆ 5ನೇ ತಾರೀಕು 8ನೇ ತಾರೀಕು ಗಂಟ ಡೆಲ್ಲಿ ಚುನಾವಣೆ ಬಿಸಿ ಇದ್ರು ರಾಷ್ಟ್ರದ ವರಿಷ್ಠರು. ಜೊತೆಗೆ ನಿಮಗೆ ಇದು 15, 16, 17ಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವೈಯಕ್ತಿಕ ಕೆಲಸ ಕಾರ್ಯಗಳಿದ್ದ. ಇಡೀ ದೇಶದಲ್ಲಿ ಇಷ್ಟು ರಾಜ್ಯಗಳಲ್ಲಿ 10 ಜಿಲ್ಲೆಗಳಿಗೆ ಮಾತ್ರ ರಾಜ್ಯಾಧ್ಯಕ್ಷ ನೇಮಕ ಆಗಿರೋದು ಇಲ್ಲಿ ಗಂಟ. ಅದಕ್ಕೋಸ್ಕರ ಅದು ನಮ್ಮ ರಾಜ್ಯದಲ್ಲಿ ನಡೀತಕ್ಕಂತ ಅಥವಾ ನಮ್ಮ ಬಿಜೆಪಿ ನಡೀತಕ್ಕಂತ ಒಂದು ಪ್ರಕ್ರಿಯೆ. ಅದನ್ನ ಲೇಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ, ಗೊಂದಲ ಏನು ಇಲ್ಲ ರೀ. ಅದ್ರಲ್ಲಿ ಬಹಳ ಸ್ಮೂತ್ ಆಗಿ ನಡೀತಾ ಇದೆ ಕೆಲಸ ಕಾರ್ಯಗಳು. ಅದು ಒಂದು ಅಭಿಪ್ರಾಯಗಳನ್ನ ದೊಡ್ಡದಾಗಿ ಬಿಂಬಿಸ್ತಾ ಇದಾರೆ ಅಷ್ಟೇ ವ್ಯವಸ್ಥೆ ಒಳಗಡೆ. ಇಲ್ಲ, ಅಭಿಪ್ರಾಯಗಳು ಕೊಟ್ಟ ನಂತರನೇ ಬಿಂಬಿಸಾಕ್ ಬರುವಂತದ್ದು. ಸರ್, ಈಗ ಈ ರೀತಿಯಾದ ಪರಿಸ್ಥಿತಿ ರಾಜ್ಯದಲ್ಲಿ ಇರೋದ್ರಿಂದ ನೀವು ಯಾವ ರೀತಿಯಾದಂತ ಚುನಾವಣಾ ಪ್ರಕ್ರಿಯೆಯನ್ನ ಮಾಡ್ತೀರಿ? ಈಗ ಯಾಕಂದ್ರೆ ಒಮ್ಮತದ ಅಭ್ಯರ್ಥಿಯನ್ನು ಮಾಡುವಂತದ್ದು ಮತ್ತೆ ನೀವು ಕಳೆದ ಒಂದು 4 ದಶಕಗಳಿಗಿಂತ ಹೆಚ್ಚಿನ ಕಾಲದಿಂದ ಅದೇ ರೀತಿ ನಡ್ಕೊಂಡು ಬಂದಿದೆ ಅಂತ ಹೇಳಿ. ಬಟ್ ಈಗ ಇಂಥ ಪರಿಸ್ಥಿತಿ ಒಂದ್ ಸ್ವಲ್ಪ ಪರಿಸ್ಥಿತಿ ಬೇರೆ ಆಗಿರೋದ್ರಿಂದ ಬಿಜೆಪಿಯಲ್ಲಿ ಚುನಾವಣೆ ಆಗ್ತದೆ ಅಥವಾ ಸಹಮತದ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡ್ತೀರಾ, ಆಯ್ಕೆ ಮಾಡ್ತೀರಾ? ಏನಾಗುತ್ತೆ, ನಮ್ಮ ಹಂತದಲ್ಲಿ ನಮಗೆ ಜಿಲ್ಲಾಧ್ಯಕ್ಷರನ್ನ ಚುನಾವಣೆ ನಡೆಸಲಿಕ್ಕೆ, ಆ ಪ್ರಕ್ರಿಯೆ ಮಾಡ್ಲಿಕ್ಕೆ ಮತ್ತೆ ಕಾರ್ಯಾಗಾರ ಮಾಡ್ಲಿಕ್ಕೆ ನಮಗೆ ಪಕ್ಷ ಸೂಚನೆ ಇತ್ತು, ರಾಜ್ಯಾಧ್ಯಕ್ಷ ಸೂಚನೆ ಮತ್ತು ವರಿಷ್ಠರ ಸೂಚನೆ ಇತ್ತು. ರಾಜ್ಯದ ಅಧ್ಯಕ್ಷದ್ದು ನೇಮಕ ಆಗ್ತಕ್ಕಂಥದ್ದು ಕೇಂದ್ರದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು, ಕೇಂದ್ರದಿಂದ ನೇಮಕ ಆಗಿರ್ತಕ್ಕಂಥ ಕೃಷಿ ಮಂತ್ರಿಗಳಾದಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ರಾಜ್ಯಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಾನ್ ನಿಮ್ಗೆ ಆಗ್ಲೇ ಹೇಳ್ತಿರಂಗೆ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನ ಅಭಿಪ್ರಾಯ ಸಂಗ್ರಹವನ್ನ ಅವ್ರು ಮಾಡ್ತಾರೆ. ಕೋರ್ ಕಮಿಟಿಲಿ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂತ ಕೋರ್ ಕಮಿಟಿಲಿ ಇರ್ತಕ್ಕಂತ ನಮ್ಮ ಪಕ್ಷದ ಹಿರಿಯರನ್ನ ಸಂಪರ್ಕ ಮಾಡ್ತಾರೆ. ಅವ್ರ ಅಭಿಪ್ರಾಯನೂ ಕೇಳ್ತಾರೆ, ಜಿಲ್ಲಾಧ್ಯಕ್ಷರ ಅಭಿಪ್ರಾಯನೂ ಕೇಳ್ತಾರೆ, ಪರಿಷತ್ ಸದಸ್ಯರ ಅಭಿಪ್ರಾಯನೂ ಕೇಳ್ತಾರೆ. ಅವ್ರನ್ನ ಅಭಿಪ್ರಾಯ ಕೇಳಿ ಏನಾದ್ರೂ ತೀರಾ ಕಾಂಪಿಟೇಷನ್ ಅನಿವಾರ್ಯ ಆದ ಸಮಯದಲ್ಲಿ ಅವನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಶಕ್ತಿ ಪಕ್ಷಕ್ಕಿದೆ. ಮತ್ತೆ ಎಲ್ಲಾ ಒಂದು ಭಿನ್ನಾಭಿಪ್ರಾಯಗಳನ್ನ ಸರಿತೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿನೂ ಭಾಜಪಗಿದೆ. ಅದು ಮಾಡೇ ಮಾಡ್ತಾರೆ. ಅದನ್ನ ಚುನಾವಣೆಗಿಂತ ನಮ್ಮಲ್ಲಿ ನಾನು ನಿಮ್ಗೆ ಮುಂಚೆನೆ ಹೇಳ್ದಂಗೆ ಸರ್ವಸಮ್ಮತದ ಅಭ್ಯರ್ಥಿಯನ್ನ ಒಮ್ಮತದಲ್ಲಿ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಚುನಾವಣೆ ಸಾಧ್ಯತೆಗಳು ಕಡಿಮೆ. ಓಕೆ ಸರ್, ಈಗ ಚುನಾವಣೆ ಅಥವಾ ಈಗ ಆಯ್ಕೆ ಆದ ನಂತರ ಎಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇದೆ ಅಂತ? ಆಂತರಿಕ ಪ್ರಜಾಪ್ರಭುತ್ವ ಪ್ರಕಾರ ನಿಮ್ದು ಈಗ 3 ವರ್ಷ ಗಂಟ ನಮ್ಮ ಸಂವಿಧಾನದಲ್ಲಿ ಇದೆ. ಆದ್ರೆ ಏನಾದ್ರೂ ಅನಿವಾರ್ಯ ಕಾರಣಗಳು, ಈಗ ಎಲೆಕ್ಷನ್ ಒಂದು 6 ತಿಂಗಳಿದೆ ಅಥವಾ 8 ತಿಂಗಳಿದೆ 10 ತಿಂಗಳಿದೆ ಅನ್ನೋ ಸಮಯದಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶನೂ ಮಾಡ್ಕೊಡ್ತಾರೆ. ಈಗ JP ನಡ್ಡಾ ಅವ್ರ ಟರ್ಮ್ ಮುಗ್ದಿದೆ, MP ಎಲೆಕ್ಷನ್ ಇತ್ತು ಅಂತ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ರು. ಹೌದು. ಡಾಕ್ಟರ್ ನವೀನ್ ಸರ್, ಅದೇ ರೀತಿಯಾಗಿ ಭೀಮಾಶಂಕರ್ ಸರ್, ಇಷ್ಟೊತ್ತನ್ನು ಕೂಡ ನಮ್ಮ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಚುನಾವಣೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಏನೇ ಗೊಂದಲಗಳಿದ್ರು ಕೂಡ ನಾವು ಅದನ್ನ ಪರಿಹರಿಸಿಕೊಳ್ತೇವೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಡಾಕ್ಟರ್ ಭೀಮಾಶಂಕರ್ ಸರ್ ಹಾಗೆ ನವೀನ್ ಸರ್, ನಿಮಗೆ ದ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.